ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇದು ಗುರುವಾರದ ಈವ್ನಿಂಗ್ ಬ್ಲಾಗ್. ನಾನಿವತ್ತು ಆಫೀಸಿಂದ ಬಂದು ಬಾಬಾಗೆ ನೈವೇದ್ಯ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಮನೇಲೆ ಸಿಂಪಲ್ಲಾಗಿ ಸಜ್ಜಿಗೆ ಮಾಡಿ ಪೂಜೆ ಮಾಡಿದೆ. ಇನ್ನು ರಾತ್ರಿ ಊಟಕ್ಕೆ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತ ಫಸ್ಟ್ ಸೌತೆಕಾಯಿನ ಕಟ್ ಮಾಡ್ಕೊಂಡು ಬೇಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಕೂಡ ನೆನೆಸಿಟ್ಟಿದ್ದೆ. ಒಂದು ಕಡೆ ಬೇಳೆ ಬೇಯಕ್ಕಿಟ್ಟಿದ್ದೆ, ಬೇಳೆ ಕೂಡ ಚೆನ್ನಾಗಿ ಬೆಂದಿತ್ತು. ಇನ್ನು ಇದಕ್ಕೆ ಮಸಾಲೆಗೆ ಒಂದು ಜಾರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ ಎಲ್ಲ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ತೆಂಗಿನಕಾಯಿ ಆ್ಯಡ್ ಮಾಡ್ಕೊಂಡು ರುಬ್ಕೊಂಡ್ರೆ ಮಸಾಲೆ ಕೂಡ ರೆಡಿ ಆಗುತ್ತೆ. ಅಷ್ಟರಲ್ಲಿ ಸೌತೆಕಾಯಿ ಕೂಡ 3/4% ಬೆಂದಿತ್ತು. ಅದಕ್ಕೆ ಅರಿಶಿನ, ಬೆಲ್ಲ, ಹುಣಸೆ ರಸ, ಬೇಳೆ, ರುಬ್ಬಿರೋ ಮಸಾಲೆ ಹಾಕಿ ಲಾಸ್ಟಿಗೆ ಒಗ್ಗರಣೆ ಕೊಟ್ಕೊಂಡು ಕೊತ್ತಂಬರಿ ಆ್ಯಡ್ ಮಾಡಿಕೊಂಡೆ. ಸಾಂಬಾರು ಕೂಡ ರೆಡಿ ಆಯಿತು. ನಾವು ಊಟ ಮುಗಿಸಿ ನಾನು, ಪಾಪು, ನನ್ನ ಹಸ್ಬೆಂಡ್ ಹೊರಗಡೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವಿ.